ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಧರ್ಮಂ ಚಿತ್ರದ ಸೆಲೆಬ್ರಿಟಿ ಶೋಗೆ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿತ್ತು. ಇವಾಗ ಈ ಟೈಮ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಹೀರೋ ಶಶಿಕುಮಾರ್ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ಅನಿಸ್ತಾ ಇದೆ ಆಡಿಯನ್ಸ್ ರಿಯಾಕ್ಷನ್? ನೋಡಿದವ್ರು ನಿಮ್ಗೆ ಹೆಂಗೆ ಅನಿಸ್ತು? ಮೊದಲನೇದಾಗಿ ನಿಮ್ಮ ರಿವ್ಯೂ ಏನು ಹೇಳ್ತೀರಾ? ತುಂಬ ಚೆನ್ನಾಗಿತ್ತು. ಸೇತುಪತಿ, ವಿಜಯ್ ಸೇತುಪತಿ ಆ ಥರ ಎಲ್ಲ ಹೇಳ್ತಿದ್ದಾರೆ. ಹೇಗೆ ಅನಿಸುತ್ತೆ ನಿಮಗೆ ಆಡಿಯನ್ಸ್ ರಿಯಾಕ್ಷನ್ಸ್? ಸರ್ ತುಂಬ ದೊಡ್ಡ ಹೆಸರು ನನಗೆ ಕೊಡ್ತಿದ್ದಾರೆ, ಕನ್ನಡದ ವಿಜಯ್ ಸೇತುಪತಿ ಅಂತೇಳಿ. ತುಂಬ ಖುಷಿ ಆಯಿತು. ರಮೇಶ್ ಪಂಡಿತ್ ಸರ್ ಮತ್ತು ಇನ್ನೊಂದು ಕೆಲವೊಂದಷ್ಟು ಡೈರೆಕ್ಟರ್ಗಳು ಕನ್ನಡದ ವಿಜಯ್ ಸೇತುಪತಿ ಅಂದರು. ಸೊ ಎಕ್ಸೈಟೆಡ್. ನಾನು ಆ ಪಾತ್ರನ ಉಳಿಸ್ಕೋಬೇಕು. ಇನ್ನು ಮುಂದಿನ ದಿನಗಳಲ್ಲಿ ವಿಭಿನ್ನ ಪಾತ್ರಗಳು ಮಾಡಬೇಕು ಅನ್ನೋ ಆಸೆ ತುಂಬ ಹೆಚ್ಚಿದೆ. ಸೊ ಅವ್ರು ಕೊಡ್ತಿರೋಂಥ ಕಾಂಪ್ಲಿಮೆಂಟ್ಸ್ ನೋಡ್ತಿದ್ರೆ ಗೂಸ್ ಬಂಪ್ಸ್. ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಧರ್ಮನ ಉಳಿಸ್ಕೊಳ್ಬೇಕು. ಈ ಸಿನಿಮಾ ಧರ್ಮ ಖಂಡಿತ ಉಳಿಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ವಿನಾಯಕ ಶೆಟ್ಟಿ ಅವ್ರ ಜೊತೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಯಾವ ಥರ ಪ್ಲಾನ್ ಮಾಡ್ಕೊಂಡ್ರೆ ಅದೆಲ್ಲ? ಖಂಡಿತ ಅವ್ರ ಜೊತೆ ಪಾತ್ರಗಳು ಮಾಡಬೇಕಾದ್ರೆ ಆ್ಯಸ್ ಎ ಅವರು ಸೀನಿಯರು. ಸೊ ನನಗೆ ಒಂದು ಸ್ವಲ್ಪ ನಾನು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಕೆಲವೊಂದು ಸಿಚುವೇಶನ್ಸ್ನ ಅವ್ರ ಮೇಡಮು ಹಿಂಗೆ ಮಾಡೋಣ ಅಂತ ಹೇಳ್ಕೊಡ್ತಿದ್ರು. ಸೊ ನಾನು ಕಲಿಯೋದು ತುಂಬ ಇತ್ತು, ಕಲ್ತಿದ್ದೀನಿ. ಬಟ್ ಆನ್ ಸ್ಕ್ರೀನ್ ನಿಮಗೆ ಕಾಣಿಸ್ತಿದೆ ನೆಕ್ಸ್ಟ್ ಲೆವೆಲಲ್ಲಿ. ಸೂಪರ್. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತ ಅವ್ರ ಜೊತೆ ಪಾತ್ರನ ಮಾಡ್ತೀನಿ. ಫೈಟಿಂಗ್ಸು, ರೊಮ್ಯಾಂಟಿಕ್ ಸೀನ್ಸು ಎಲ್ಲ ಟಚ್ ಮಾಡಿದ್ದೀರಾ. ಯಾವುದು ನಿಮಗೆ ಟಫ್ ಅನ್ನಿಸ್ತು? ಸರ್ ನನಗೆ ಎಲ್ಲ ಪಾತ್ರಗಳು ಮಾಡಬೇಕಾದ್ರೆ ವಿಭಿನ್ನ ಪಾತ್ರಗಳಿದು. ನಾರ್ಮಲಿ ಕ್ಯಾಶುವಲ್ ಆಗಿ ಮಾಡಬೇಕಾದ್ರೆ ಮಾಡಿಬಿಡ್ಬೋದು. ಕ್ಯಾಮ್ರಾಗೆ ನಾನು ರೆಡಿ ಆಗಬೇಕು, ಲೈಟಿಂಗ್ಸು ಎಲ್ಲೂ ನಾನು ಬೇರೆ ಕಡೆ ಫೋಕಸ್ ಮಾಡೋಂಗೆ ಇಲ್ಲ. ಅದ್ಭುತವಾದ ಮೇಕಿಂಗ್ ಅಲ್ವಾ. ಸೊ ಟ್ರಾಲಿ ಮೂವಿಂಗ್ ಪ್ರತಿಯೊಂದು ಶಾಟಲ್ಲೂ ಇದೆ. ಎಲ್ಲ ಸೀನಲ್ಲಿ ಮಾಡಬೇಕಾದ್ರೂ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ. ಹಾಗಾಗಿ ನನಗೆ ಏನು ಕಷ್ಟ ಅನ್ನಿಸ್ಲಿಲ್ಲ. ನಿಮಗೆ ಆನ್ ಸ್ಕ್ರೀನ್ ಕಾಣುತ್ತೆ ನಿಮಗೆ ಯಾವ ಮೇಕಿಂಗ್ ಯಾವ ಲೆವೆಲ್ ಇದೆ ಅಂತೇಳಿ. ತುಂಬ ಖುಷಿ ಇದೆ. ಎಲ್ಲ ಸ್ಟೇಜ್ ಎಲ್ಲ ಪಾತ್ರಗಳಲ್ಲೂ ತುಂಬ ಖುಷಿಯಿಂದನೇ ಮಾಡಿದ್ದೀನಿ. ಸಿನಿಮಾದಲ್ಲಿ ಶಿವಣ್ಣ ಅವರ ಒಂದು ಪಾತ್ರ ಮಫ್ತಿ ಸಿನಿಮಾ ಅದು ನೆನಪಾಗುತ್ತೆ. ಸೊ ಅದನ್ನೆಲ್ಲ ಹೆಂಗೆ ಪ್ಲಾನ್ ಮಾಡ್ಕೊಂಡ್ರೆ ಯಾವ ಥರ ಹೇಳ್ತೀರಾ ಸರ್? ಸರ್ ಇದು ನಿರ್ದೇಶಕರ ಪ್ಲ್ಯಾನು. ಸೊ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ. ಶಿವಣ್ಣ ಅಂದರೆ ತುಂಬ ಖುಷಿ ಆಯಿತು. ಶಿವಣ್ಣನ ಅಭಿಮಾನಿಯಾಗಿ ಹೇಳ್ತೀನಿ. ಖುಷಿ ಇದೆ ಸರ್. ಆ ಗೆಟಪಲ್ಲಿ ಶಿವಣ್ಣನ ಶಿವಣ್ಣ ಬಗ್ಗೆ ಹೇಳ್ತಿದ್ರೆ ನನಗೆ ಇನ್ನೂ ಖುಷಿ ಅಲ್ವಾ. ಹೊಸ ಪ್ರತಿಭೆಗೆ ಶಿವಣ್ಣ ಹೆಸರು ಸೇರಿಸ್ತಾರೆ, ವಿಜಯ್ ಸೇತುಪತಿ ಹೆಸರು ಸೇರಿಸ್ತಾರೆ ಅಂದಾಗ ನನಗಿನ್ನೂ ಹೆಮ್ಮೆ ಆಗುತ್ತೆ. ಇನ್ನೂ ನಾನು ಬೇರೆ ಪಾತ್ರಗಳನ್ನು ಮಾಡಬೇಕು ಅಂತ ಅನ್ನಿಸ್ತಿದೆ. ಸರ್, ಆಡಿಯನ್ಸ್ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರೆ ಎಲ್ಲ ಆಯಿತು. ಸೊ ನೆಕ್ಸ್ಟ್ ಮುಂದಿನ ಸಿನಿಮಾಗಳು ಯಾವ್ಯಾವ ಥರ ಪ್ಲಾನ್ ಮಾಡ್ಕೊತಾ ಇದ್ದೀರಾ? ಸರ್ ಅತಿ ಶೀಘ್ರದಲ್ಲೇ ಬರುತ್ತೆ. ನಿಮಗೆ ಬೇರೆ ಥರನೇ ಇರುತ್ತೆ ಅಂತ ಖಂಡಿತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪೋಸ್ಟರ್ಗೆ ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ, ಆದಷ್ಟು ಬೇಗ ಭಗವಂತ ಆಶೀರ್ವಾದ ಮಾಡಿದ್ರೆ ಅದನ್ನು ತೆರೆ ಮೇಲೆ ಅದನ್ನು ಶುರು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಧರ್ಮಮ್ಮು ತುಂಬ ಆ್ಯಪ್ಟ್ ಆಗಿದೆ ಲೈನು. ಈ ಒಂದು ಸಿನಿಮಾ ಕನೆಕ್ಟ್ ಆಗುತ್ತೆ. ಅದೆಲ್ಲ ಯಾವ ಥರ ಪ್ಲಾನ್ ಮಾಡಿಕೊಂಡು ಮಾಡಿದ್ರೆ? ಸರ್ ಅದೆಲ್ಲ ಡೈರೆಕ್ಟ್ರು ಪ್ಲಾನಿಂಗ್ಸು. ಸೊ ಅದು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಪ್ರತಿಯೊಂದು ಏರಿಳಿತ. ಸೊ ಯಾರಿಗೂ ಇದಾಗಬಾರ್ದು, ಯಾರಿಗೂ ನೋವಾಗಬಾರ್ದು ಅಂತೇಳಿ ಪ್ಲ್ಯಾನ್ ಮಾಡಿ ಒಂದು ಸ್ಕ್ರಿಪ್ಟ್, ಒಳ್ಳೆ ಅದ್ಭುತವಾದ ಸ್ಕ್ರಿಪ್ಟನ್ನು ರೆಡಿ ಮಾಡಿದರು. ಸೊ ಧರ್ಮ ಖಂಡಿತ ಉಳಿಯುತ್ತೆ ಅಂತ ನನ್ನ ಅಭಿಪ್ರಾಯ. ಸಿನಿಮಾ ರಿಲೀಸ್ ಆದಮೇಲೆ ನೆಕ್ಸ್ಟು ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ಆಡಿಯನ್ಸ್ ಹೇಳ್ಬೇಕು. ಸಿನಿಮಾ ರಿಲೀಸ್ ಆದಮೇಲೆ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿದವರು ಅವರು ಏನು ಹೇಳ್ತಾರೆ ಅನ್ನೋದಕ್ಕೆ ನಾನು ವೇಟ್ ಮಾಡ್ತಿದ್ದೀನಿ. ಬಟ್ ಜನ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಸೊ ನೋಡೋಣ, ಕಾದು ನೋಡೋಣ. ವೇಟಿಂಗ್. ಎಲ್ಲ ನನ್ನ ಇವರ ಕನ್ನಡ ಅಭಿಮಾನಿಗಳು ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ ಧರ್ಮಂ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.